ಎಳೆಯರ ರಾಮಾಯಣದ ಅಧ್ಯಾಯ 10 ತಲೆಯಿದ್ದರೇನು ವಿವೇಕವಿಲ್ಲದಿದ್ದರೆ. ಉಪ ಅಧ್ಯಾಯ ಸಮುದ್ರ ತೀರಕ್ಕೆ ಪಯಣ. ಕಿಷ್ಕಿಂಧೆಯಲ್ಲಿ ಶ್ರೀರಾಮ ಲಕ್ಷ್ಮಣರು ಸುಗ್ರೀವನು ಇವರ ಬರವನ್ನೇ ನಿರೀಕ್ಷಿಸುತ್ತಿದ್ದರು. ಸೀತಾದೇವಿಯನ್ನು ಹುಡುಕಲು ಇತರ ದಿಕ್ಕುಗಳಿಗೆ ಹೋಗಿದ್ದ ಕಪಿಗಳೆಲ್ಲ ನಿರಾಸೆಯಿಂದ ಆಗಲೇ ಹಿಂತಿರುಗಿದ್ದರು. ಸುಗ್ರೀವನು ಹನುಮಂತ ಜಾಂಬವಂತರು ಏಕೆ ಬರಲಿಲ್ಲ ಎಂದು ಚಡಪಡಿಸುತ್ತಿದ್ದನು. ಹನುಮಂತ ಮೊದಲಾದವರು ಕಿಷ್ಕಿಂಧೆಗೆ ಹಿಂತಿರುಗಿದ ಕೂಡಲೇ ಎಲ್ಲರೂ ಆದರ ಸಡಗರಗಳಿಂದ ಅವರನ್ನು ಮುತ್ತಿಕೊಂಡರು. ಹನುಮಂತನು ಶ್ರೀರಾಮ ಲಕ್ಷ್ಮಣರಿಗೂ ಸುಗ್ರೀವರಿಗೂ ನಮಸ್ಕರಿಸಿದನು. ಆನಂತರ, ಪ್ರಭು, ಸೀತಾದೇವಿ ಕುಶಲತೆಯಿಂದ ಇದ್ದಾರೆ ಎಂದನು. ಅದನ್ನು ಕೇಳಿ ಅವರಿಗೆಲ್ಲ ಆನಂದ ಆಶ್ಚರ್ಯಗಳು ಉಂಟಾದವು. ಆಹಾ, ಹನುಮಂತನು ಸೀತೆಯನ್ನು ಕಂಡು ಬಂದಿದ್ದಾನೆ ಎಂದು ಸಂಭ್ರಮಗೊಂಡರು. ಶ್ರೀರಾಮನು, ಹನುಮಂತ, ನೀನು ತಂದಿರುವ ವಾರ್ತೆ ಅತ್ಯಂತ ಆನಂದಕರವಾಗಿದೆ, ವಿಷಯವನ್ನು ವಿವರವಾಗಿ ತಿಳಿಸು ಎಂದು ಕೇಳಿದನು. ಆಗ ಹನುಮಂತನು ತಾನು ಕಿಷ್ಕಿಂಧೆಯಿಂದ ಬಿಟ್ಟು ಹೊರಟ ದಿನದಿಂದ ಆವರೆಗೂ ನಡೆದ ಎಲ್ಲ ಸಂಗತಿಗಳನ್ನು ವಿವರವಾಗಿ ತಿಳಿಸಿದನು. ಆನಂತರ ಸೀತಾದೇವಿಯಿಂದ ಪಡೆದಿದ್ದ ಚೂಡಾಮಣಿಯನ್ನು ಶ್ರೀರಾಮನಿಗೆ ಕೊಟ್ಟನು. ಶ್ರೀರಾಮನಿಗೆ ಅದನ್ನು ನೋಡಿದ ಕೂಡಲೇ ಸೀತೆಯ ನೆನಪು ಬಂತು. ತಟತಟನೆ ಕಣ್ಣೀರು ಒದರಿತು. ಹನುಮಂತನು, ಪ್ರಭು, ಸೀತಾದೇವಿ ತುಂಬ ಕಷ್ಟದಲ್ಲಿದ್ದಾರೆ. ನಿಮ್ಮ ನಿರೀಕ್ಷಣೆಯಲ್ಲಿಯೇ ಕಾಲನ್ನು ಕೂತಿದ್ದಾರೆ. ನಾನು ಅವರಿಗೆ ಇನ್ನೊಂದು ತಿಂಗಳೊಳಗೆ ಲಂಕೆಯಲ್ಲಿ ಕಪಿಗಳ ಗರ್ಜನೆಯನ್ನು, ಶ್ರೀರಾಮರ ಬಿಲ್ಲಿನ ಠೇಂಕಾರವನ್ನು ಕೇಳುತ್ತೀರಿ. ಈ ರಾಕ್ಷಸರು ಬೆಂಕಿಗೆ ಬಿದ್ದ ಪತಂಗಗಳಂತೆ ಪಟಪಟನೆ ಪ್ರಾಣ ಬಿಡುವುದನ್ನು ನೋಡುತ್ತೀರಿ. ಯುದ್ಧದಲ್ಲಿ ಶ್ರೀರಾಮಚಂದ್ರ ಪ್ರಭು ರಾವಣನನ್ನು ಕೊಂದು ನಿಮ್ಮನ್ನು ಸೆರೆಯಿಂದ ಬಿಡಿಸಿಕೊಂಡು ಹೋಗುವರು ಎಂದು ಆಶ್ವಾಸನೆ ನೀಡಿದ್ದೇನೆ ಎಂದನು. ಹನುಮಂತನ ಸಾಹಸದ ಕಥೆಯನ್ನು ಕೇಳಿ ಶ್ರೀರಾಮನಿಗೆ ಅತ್ಯಾನಂದವಾಯಿತು. ಅವನು ಹನುಮಂತನನ್ನು ಆದರದಿಂದ ಬಿಗಿದಪ್ಪಿಕೊಂಡನು. ಆನಂತರ ಶ್ರೀರಾಮನು ಸುಗ್ರೀವನನ್ನು ಕುರಿತು, ಸುಗ್ರೀವ, ಸೀತೆ ಎಲ್ಲಿರುವಳು ಎಂಬುದು ತಿಳಿಯಿತು. ನಾವು ಲಂಕೆಯ ಕಡೆಗೆ ಹೊರಡಬೇಕು. ರಾವಣನನ್ನು ಕೊಂದು ಸೀತೆಯನ್ನು ಪಡೆಯಬೇಕು. ಇದಕ್ಕೆ ನಿನ್ನ ಸಹಾಯ ಬೇಕಾಗಿದೆ ಎಂದನು. ಸುಗ್ರೀವನು, ಶ್ರೀರಾಮ, ನಾನು, ನನ್ನ ಸೇನೆ, ಅಷ್ಟೇ ಅಲ್ಲ, ನನ್ನ ಇಡೀ ರಾಜ್ಯವೇ ನಿನ್ನ ಸೇವೆಗೆ ಸಿದ್ಧವಾಗಿದ್ದೇವೆ. ನಾವೇನು ಮಾಡಬೇಕು ಎಂಬುದನ್ನು ತಿಳಿಸು ಎಂದನು. ಆನಂತರ ಅವನೇ ಮುಂದುವರಿದು, ಅನೇಕ ಲಕ್ಷ ಸಂಖ್ಯೆಯ ಬಹುದೊಡ್ಡ ವಾನರ ಸೇನೆ ನನ್ನ ಬಳಿ ಇದೆ. ನಾವೆಲ್ಲರೂ ಲಂಕೆಯನ್ನು ಸುತ್ತುವರಿಯೋಣ. ರಾವಣನ ತಲೆಯನ್ನು ಚೆಂಡಾಡಿ ಸೀತಾದೇವಿಯನ್ನು ಬಂಧನದಿಂದ ಬಿಡಿಸೋಣ ಎಂದನು. ಸುಗ್ರೀವನ ಉತ್ಸಾಹವನ್ನು ಕೇಳಿ ಶ್ರೀರಾಮನಿಗೆ ಹರ್ಷವಾಯಿತು. ಅವನು, ಸುಗ್ರೀವ, ನೀನು ಹೇಳುವಂತೆಯೇ ಮಾಡೋಣ. ಆದರೆ ಶತ್ರುವನ್ನು ಆಕ್ರಮಿಸುವ ಮೊದಲು ಅವನು ಸೇನಾ ಬಲವೆಷ್ಟು, ಕೋಟೆಗಳ ಭದ್ರತೆ ಹೇಗಿದೆ ಮೊದಲಾದ ವಿಷಯಗಳನ್ನು ತಿಳಿಯಬೇಕು. ಯುದ್ಧ ತಂತ್ರದಲ್ಲಿ ಇದು ಬಹಳ ಮುಖ್ಯವಾದುದು. ಹನುಮಂತನಿಗೆ ರಾವಣನ ಸೇನೆ ಮತ್ತು ಕೋಟೆಗಳ ಬಗ್ಗೆ ಹೆಚ್ಚು ವಿಷಯ ತಿಳಿದಿರಬಹುದು. ಅವನನ್ನು ಕೇಳೋಣ ಎಂದು ಹೇಳಿ ಈ ಬಗ್ಗೆ ಹನುಮಂತನನ್ನು ವಿಚಾರಿಸಿದನು. ಹನುಮಂತನು, ಶ್ರೀರಾಮ, ಲಂಕೆಯು ಸರ್ವ ವಿಧದಲ್ಲಿಯೂ ಸಮೃದ್ಧಿಯನ್ನು ಹೊಂದಿದೆ. ಆ ವಿಶಾಲ ನಗರವು ಮದ್ದಾನೆಗಳಿಂದಲೂ ಕುದುರೆಗಳಿಂದಲೂ ರಥಗಳಿಂದಲೂ ರಾಕ್ಷಸ ಭಟರಿಂದಲೂ ತುಂಬಿದೆ. ಲಂಕೆಯ ಮಹಾದ್ವಾರದ ಬಾಗಿಲುಗಳು ಪ್ರಬಲವಾದ ಕಬ್ಬಿಣದ ಅಗುಳಿಗಳ ಕೀಲಿಯನ್ನು ಹೊಂದಿ ದೃಢವಾಗಿಯೂ ಭದ್ರವಾಗಿಯೂ ಇವೆ. ಲಂಕೆಯು ಇಂತಹ 4 ಪ್ರಮುಖ ದ್ವಾರಗಳನ್ನು ಹೊಂದಿದೆ. ಈ ದ್ವಾರಗಳಲ್ಲಿ ಶತ್ರುಗಳ ಮೇಲೆ ಬಾಣಗಳನ್ನೂ ಕಲ್ಲುಗಳನ್ನೂ ತೂರುವ ಭಾರೀ ಸ್ವಯಂಚಾಲಿತ ಯಂತ್ರಗಳನ್ನು ಜೋಡಿಸಿದ್ದಾರೆ. ಲಂಕೆಯ ಸುತ್ತಲೂ ವಿಶಾಲವೂ ಭದ್ರವೂ ಆದ ಕೋಟೆ ಇದೆ. ಕೋಟೆಯ ಸುತ್ತಲೂ ಭೀಕರವಾದ ಕಂದಕಗಳಿವೆ. ಅದರ ತುಂಬ ತಣ್ಣನೆಯ ನೀರು ಮಹಾಪ್ರವಾಹದಂತೆ ಹರಿಯುತ್ತಿರುತ್ತದೆ. ಆ ಜಲವಾಹಿನಿಯು ಕ್ರೂರವಾದ ಮೊಸಳೆಗಳನ್ನು ಹೊಂದಿದೆ. ಲಂಕೆಗೂ ಹೊರಗಿನ ಪ್ರದೇಶಕ್ಕೂ ಸಂಪರ್ಕ ಏರ್ಪಡಿಸುವ ಸಲುವಾಗಿ ಅನೇಕ ತಾತ್ಕಾಲಿಕ ಸೇತುವೆಗಳನ್ನು ನಿಲ್ಲಿಸಿರುತ್ತಾರೆ. ಶತ್ರು ಸೈನ್ಯವೇನಾದರೂ ಲಂಕೆಯಲ್ಲಿ ಆಕ್ರಮಿಸಿದರೆ ಬೃಹತ್ ಯಂತ್ರಗಳನ್ನು ಉಪಯೋಗಿಸಿ ಈ ಸೇತುವೆಗಳನ್ನು ತೆಗೆದುಬಿಡುತ್ತಾರೆ. ಹೀಗೆ ಶತ್ರು ಸೇನೆಯು ಲಂಕೆಯನ್ನು ಪ್ರವೇಶಿಸದಂತೆ ತಡೆಯುತ್ತಾರೆ. ಲಂಕೆಯು ತ್ರಿಕೂಟ ಶಿಖರದ ಮೇಲೆ ಇದೆ. ಹಗಲಿರಳು ಆ ಶಿಖರದ ಮೇಲೆ ಸೈನಿಕರು ಕಾವಲಿರುತ್ತಾರೆ. ಲಂಕೆಯ ಸೈನಿಕರಿಗೆ ಕಾಣಿಸದಂತೆ ಆ ಶಿಖರವನ್ನು ಏರಿ ಹೋಗಲು ಹೊರಗಿನ ಯಾರಿಗೂ ಸಾಧ್ಯವಿಲ್ಲ. ಭಯಂಕರವಾದ ಕಾಡು ಲಂಕೆಯನ್ನು ಸುತ್ತಲೂ ಆವರಿಸಿದೆ. ಹೀಗೆ ಕಂದಕದ ಜಲದುರ್ಗ, ತ್ರಿಕೂಟ ಶಿಖರದ ಗಿರಿದುರ್ಗ, ಕಾಡಿನಿಂದಾದ ವನದುರ್ಗ ಮತ್ತು ಕಲ್ಲಿನಿಂದ ಕಟ್ಟಿಯ ಕೋಟೆಯಾದ ಕೃತ್ರಿಮ ದುರ್ಗ ಎಂಬ ಈ 4 ಬಗೆಯ ದುರ್ಗಗಳು ಲಂಕೆಯನ್ನು ರಕ್ಷಿಸುತ್ತಿವೆ. ಲಂಕೆಗೆ ಹೋಗಲು ನೌಕಾ ಮಾರ್ಗವಿಲ್ಲ. ಹೀಗಾಗಿ ಲಂಕೆಯು ಸಾಧಾರಣರ ದೃಷ್ಟಿಯಿಂದ ದುರ್ಗಮವೇ ಆಗಿದೆ ಇದರ ಅತಿಶಯೋಕ್ತಿಯಲ್ಲ. ಲಂಕಾನಗರದ ಪೂರ್ವ ದ್ವಾರದಲ್ಲಿ 10,000 ರಾಕ್ಷಸ ಭಟರು ಕಾವಲಿದ್ದಾರೆ. ಅವರೆಲ್ಲರೂ ಶೂಲಗಳನ್ನು ಖಡ್ಗಗಳನ್ನು ಹಿಡಿದು ಹೋರಾಡುವ ಮಹಾಶೂರರು.
ದಕ್ಷಿಣ ದ್ವಾರದಲ್ಲಿ 1,00,000 ರಾಕ್ಷಸರಿದ್ದಾರೆ. ಅವರು ಚತುರಂಗ ಸೇನೆಯೊಡನೆ ಸಜ್ಜಾಗಿ ನಿಂತ ಯೋಧರಾಗಿದ್ದಾರೆ. ಪಶ್ಚಿಮ ದ್ವಾರದಲ್ಲಿ 10,00,000 ಸೈನಿಕರಿದ್ದಾರೆ. ಅವರು ಗುರಾಣಿಗಳನ್ನು ಕತ್ತಿಗಳನ್ನು ಹಿಡಿದು ನಿಂತಿರುತ್ತಾರೆ. ಉತ್ತರ ದ್ವಾರದಲ್ಲಿ ಮಾತ್ರ ಕೋಟ್ಯಾವಧಿ ಸೈನಿಕರ ಬೃಹತ್ ರಾಕ್ಷಸ ಪಡೆ ನಿಂತಿದೆ. ಅದೂ ಚದುರಂಗ ಬಲವನ್ನು ಹೊಂದಿದೆ. ರಾವಣನ ಬಳಿ ಇಂದ್ರಜಿತ್ತು, ಪ್ರಹಸ್ತ, ದುರ್ಮುಖ ಮೊದಲಾದ ಬಹುಶೂರರಾದ ಸೇನಾಪತಿಗಳಿದ್ದಾರೆ ಎಂದನು. ಆಗ ಸುಗ್ರೀವನು, ಹನುಮಂತ, ರಾವಣನ ಸೇನೆಯ ವಿಸ್ತಾರವನ್ನು ಹೇಳಿದೆ. ಆದರೆ ನೀನು ಲಂಕೆಗೆ ಹೋಗಿ ಸುಮ್ಮನೆ ಹಿಂದಿರುಗೋದಿಲ್ಲ. ಏನಾದರೂ ಸಾಹಸ ಕಾರ್ಯ ಮಾಡಿಯೇ ಇರುತ್ತೀಯೇ, ಅದನ್ನು ಹೇಳು, ಕೇಳಿ ಸಂತೋಷಿಸೋಣ ಎಂದನು. ಹನುಮಂತನು ತನ್ನ ಸಾಹಸವನ್ನು ಹೇಳಲು ಸಂಕೋಚಪಟ್ಟುಕೊಂಡನು. ಅವನು ವಿನಯ ಗೌರವಗಳಿಂದ ತಲೆ ತಗ್ಗಿಸಿ, ಸ್ವಾಮಿ, ಕಂದಕಗಳನ್ನು ಮುಚ್ಚಿದ್ದ ತಾತ್ಕಾಲಿಕ ಸೇತುವೆಗಳನ್ನು ಕುಟ್ಟಿ ಮುರಿದು ಅವೆಲ್ಲವನ್ನು ಕಂದಕದಲ್ಲೇ ಚೆಲ್ಲಿಬಿಟ್ಟಿದ್ದೇನೆ. ಹೀಗಾಗಿ ಲಂಕೆಯು ತನ್ನ ಜಲದುರ್ಗವನ್ನು ಕಳೆದುಕೊಂಡಿದೆ. ಕೋಟೆ ಗೋಡೆಗಳನ್ನು ಒಡೆದು ಹಾಕಿ ಲಂಕೆಯ ಕೃತ್ರಿಮ ದುರ್ಗವನ್ನು ಭೇದಗೊಳಿಸಿದ್ದೇನೆ. ಲಂಕೆಯನ್ನು ಸುಟ್ಟು ಜನರಲ್ಲಿ ಹೆದರಿಕೆ ಹುಟ್ಟಿಸಿದ್ದೇನೆ. ಉತ್ತರ ಭಾಗದ ರಾಕ್ಷಸ ಪಡೆಯಲ್ಲಿ ಒಂದು ದೊಡ್ಡ ಭಾಗವನ್ನೇ ನಿರ್ನಾಮ ಮಾಡಿದ್ದೇನೆ. ಕೋಟೆಗೆ ಇರುವ ರಹಸ್ಯ ದ್ವಾರಗಳನ್ನು ಮುಚ್ಚಿ ಹಾಕಿದ್ದೇನೆ. ನಾವು ಯಾವುದಾದರೂ ಒಂದು ಉಪಾಯದಿಂದ ಕಡಲನ್ನು ದಾಟಿದರೆ ಸಾಕು. ಈ ನಮ್ಮ ವಾನರ ವೀರರು ಲಂಕಾನಗರವನ್ನು ಅಳಿಸಿ ಹಾಕಿದರೆಂದೇ ತಿಳಿದುಕೊಳ್ಳಿ. ಅಂಗದ, ಮೈಂದ, ದ್ವಿವಿಧ, ಜಾಂಬವಂತ, ಪನಸ, ನಳ, ಸೇನಾಪತಿ, ನೀಲ ಇವರಿಷ್ಟು ಮಂದಿ ಲಂಕೆಯನ್ನು ಪ್ರವೇಶಿಸಿದರೆಂದರೆ ಆ ನಗರ ಧ್ವಂಸವಾದಂತೆಯೇ ಸರಿ. ಮೊದಲು ನಾವು ಸಮುದ್ರ ತೀರವನ್ನು ಸೇರೋಣ ಎಂದನು. ಹನುಮಂತನ ವೀರಗಾಥೆಯನ್ನು ಕೇಳಿ ಶ್ರೀರಾಮನಿಗೆ ರೋಮಾಂಚನವಾಯಿತು. ಅವನು ತುಂಬಿದ ಹೃದಯದಿಂದ, ಆಹಾ, ಈ ಆಂಜನೇಯನು ನಡೆಸಿರುವ ಸಾಹಸ ಅತ್ಯದ್ಭುತವಾಗಿದೆ. ಭೋರ್ಗರೆದು ಅಲೆಯುಕ್ಕಿಸುವ ಮಹಾಸಾಗರವನ್ನು ಹಾರಿ ಹೋಗಬಲ್ಲವರೆಂದರೆ ಯಾರು? ಗರುಡನೆಂದು ಪ್ರಸಿದ್ಧನಾದ ವೈನತೇಯ, ಸಕಲ ಜೀವಾಧಾರನಾದ ವಾಯುದೇವ ಮತ್ತು ಆ ವಾಯುಪುತ್ರನ ಮಗನಾದ ಹನುಮಂತ, ಈ ಮೂವರನ್ನು ಬಿಟ್ಟು ಇಂತಹ ಸಾಹಸ ಕಾರ್ಯವನ್ನು ಸಾಧಿಸಲು ಬೇರಾರಿಗೆ ತಾನೇ ಸಾಧ್ಯ? ಈ ಆಂಜನೇಯನು ತನ್ನ ದೊರೆಯೂ ಮಿತ್ರನೂ ಆದ ಸುಗ್ರೀವನು ತನಗೆ ವಹಿಸಿದ್ದ ಕಾರ್ಯವನ್ನು ತುಂಬ ದಕ್ಷತೆಯಿಂದ ನಿರ್ವಹಿಸಿದ್ದಾನೆ. ತನ್ನ ಅಧಿಕಾರಿಯು ತನಗೆ ವಹಿಸಿಕೊಟ್ಟ ದುಷ್ಕರವಾದ ಕಾರ್ಯವನ್ನು ದಕ್ಷತೆಯಿಂದ ನಿರ್ವಹಿಸುವುದಷ್ಟೇ ಅಲ್ಲದೆ ಅನಿರೀಕ್ಷಿತವಾಗಿ ಎದುರಾಗುವ ಪ್ರತಿಕೂಲ ಪರಿಸ್ಥಿತಿಯನ್ನು ಯಶಸ್ವಿಯಾಗಿ ಯಾರು ನಿಭಾಯಿಸುವನೋ ಅವನು ಉತ್ತಮ ಪುರುಷ ಎನಿಸಿಕೊಳ್ಳುವನು. ತನಗೆ ಹೇಳಿದ ಕೆಲಸವನ್ನು ಮಾತ್ರವೇ ಮಾಡುವವನು ಮಧ್ಯಮ ಪುರುಷನು. ಯೋಗ್ಯ ಮಾರ್ಗದರ್ಶನ ಪಡೆದೂ ಸಹ ತನಗೆ ಕೊಟ್ಟ ಕೆಲಸವನ್ನು ನಡೆಸುವುದರಲ್ಲಿ ವಿಫಲವಾಗುವವನು ಅಧಮ ಪುರುಷನಾಗುವನು. ಹನುಮಂತನು ವೀರೋಚಿತವಾದ ಹಾಗೂ ಸಮಯೋಚಿತವಾದ ತನ್ನ ಕಾರ್ಯಗಳಿಂದಾಗಿ ಉತ್ತಮ ಪುರುಷರಲ್ಲಿ ಉತ್ತಮನೆನಿಸಿಕೊಂಡಿದ್ದಾನೆ. ಇಂತಹ ಮಹಾತ್ಮನಿಗೆ ಬಹುಮಾನವಾಗಿ ಕೊಡುವುದಕ್ಕೆ ನನ್ನ ಬಳಿ ಏನೂ ಇಲ್ಲವಲ್ಲ. ಇರಲಿ, ಈ ಆಲಿಂಗನವೇ ನಾನು ಕೊಡಬಹುದಾದ ಬಹುಮಾನ ಎಂದು ಹೇಳಿ ಹನುಮಂತನನ್ನು ಅಪ್ಪಿಕೊಂಡನು. ಹನುಮಂತನ ಹೃದಯ ಕೃತಜ್ಞತೆಯಿಂದ ತುಂಬಿ ಹೋಯಿತು. ನಂತರ ಶ್ರೀರಾಮಚಂದ್ರನು, ಸುಗ್ರೀವ, ನಾವಿನ್ನು ತಡ ಮಾಡುವುದು ಬೇಡ. ನಿನ್ನ ಅಧೀನದಲ್ಲಿರುವ ಸೈನ್ಯವನ್ನು ಸೇರಿಸು. ನಾವು ಶೀಘ್ರವಾಗಿ ಸಮುದ್ರ ತೀರ ಕಡೆಗೆ ಪ್ರಯಾಣ ಮಾಡೋಣ ಎಂದನು. ಸುಗ್ರೀವನು ತನ್ನ ಕಪಿಸೇನೆಯನ್ನು ಜಮಾಯಿಸಿದನು. ವಿಶಾಲವಾದ ವಾನರ ಸೈನ್ಯ ಒಟ್ಟುಗೂಡಿತು. ಅಲ್ಲಿ ಅನೇಕ ಕೋಟಿ ಕಪಿಗಳು ಸೇರಿದವು. ಎಲ್ಲಿ ನೋಡಿದರೂ ಕಪಿವೀರರ ತಲೆಗಳೇ ಕಾಣುತ್ತಿದ್ದವು. ಒಂದು ದೊಡ್ಡ ಸಾಗರದಂತೆ ಕಪಿಸೇನೆ ಸೇರಿತು. ಆ ಕಪಿವೀರರು ಉತ್ಸಾಹದಿಂದ ಹಾರಾಡುತ್ತಿದ್ದರು, ಕೂಗುತ್ತಿದ್ದರು. ಸಮುದ್ರವನ್ನು ಲಂಘಿಸುತ್ತೇವೆ, ರಾಕ್ಷಸರನ್ನು ತುಂಡರಿಸುತ್ತೇವೆ, ಹನುಮಂತನಂತೆ ನಾವು ಸಮುದ್ರವನ್ನು ಹಾರುತ್ತೇವೆ, ಲಂಕೆಯನ್ನು ಸುಡುತ್ತೇವೆ ಎಂದು ಅಟ್ಟಹಾಸ ಮಾಡುತ್ತಿದ್ದರು. ಸುಗ್ರೀವನು ತನ್ನ ಸೈನ್ಯದ ಪ್ರಮುಖರ ಪರಿಚಯವನ್ನು ಶ್ರೀರಾಮನಿಗೆ ಮಾಡಿಕೊಟ್ಟನು. ಈತ ಜಾಂಬುವಂತ, ಗದ್ಗದನ ಮಗ. ಇವನು ಭಲ್ಲೂಕಗಳಿಗೆ ಅರಸ, ಮಹಾಪರಾಕ್ರಮಿ. ಇತ್ತರಿರುವವನು ಸುಷೇಣ, ನಮ್ಮ ಸೋದರ ಮಾವ, ವರುಣನ ಮಗ. ಆ ಕಡೆಗಿರುವ ದಧಿಮುಖನು ಚಂದ್ರನ ಮಗ. ಸುಮುಖ, ದುರ್ಮುಖ ಮತ್ತು ವೇಗದರ್ಶಿ ಎಂಬ ಈ ಮೂವರು ಬ್ರಹ್ಮನ ಮಕ್ಕಳು. ಯುವರಾಜನಾದ ಅಂಗದನು ವಾಲಿಯ ಮಗ. ಮೈಂದ ಮತ್ತು ದ್ವಿವಿಧರು ಅಶ್ವಿನಿ ದೇವತೆಗಳ ಮಕ್ಕಳು. ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾಧನ ಇವರುಗಳು ಸಾಕ್ಷಾತ್ ಯಮನ ಪುತ್ರರು. ಇವರಲ್ಲದೆ ಜ್ಯೋತಿಮುಖರು ಎಂಬ ಸೂರ್ಯನ ಪುತ್ರರು, ವಸುಪುತ್ರನಾದ ಸುದುರ್ಧರನು ಈ ಸೇನೆಯಲ್ಲಿದ್ದಾರೆ. ಶ್ರೀರಾಮ, ಇತ್ತ ನೋಡು, ಲಂಕಾಭಿಮುಖವಾಗಿ ನಿಂತು ಗರ್ಜಿಸುತ್ತಿರುವ ಈ ವಾನರನು ನನ್ನ ಸಮಸ್ತ ಸೇನೆಗೂ ಪ್ರಧಾನ ಸೇನಾನಿ. ಇವನ ಹೆಸರು ನೀಲ. ಅಲ್ಲಿ ಧ್ವಜ ಹಿಡಿದು ನಿಂತಿರುವವನು ವಿಶ್ವಕರ್ಮನ ಮಗ ನಳ. ಅವನು ಚಂದನವನವಾಸಿ ಕಪಿಗಳ ರಾಜ. ಬಿಳಿಯ ಬಣ್ಣದಿಂದ ಕಂಗೊಳಿಸುತ್ತಿರುವ ಇನ್ನೊಬ್ಬ ಸೇನಾನಿ ಶ್ವೇತ. ಇತ್ತ ಕಡೆಗೆ ಇರುವ ಕುಮುದನೆಂಬ ಸೇನಾಪತಿ ಗೋಮತಿ ತೀರದ ಕಪಿರಾಜ್ಯದ ರಾಜ. ರಂಭ ಎಂಬ ಇನ್ನೊಬ್ಬ ಸೇನಾಪತಿ ವಿಂಧ್ಯ,
ಕೃಷ್ಣಗಿರಿ, ಸಹ್ಯ ಮತ್ತು ಸುದರ್ಶನ ಪರ್ವತಗಳಲ್ಲಿ ಸಂಚರಿಸುತ್ತಿರುತ್ತಾನೆ. ಶರಭನೆಂಬ ಸೇನಾಪತಿಯ ಬಳಿ ವಿಹಾರ ಎಂಬ ಹೆಸರಿನ ವಾನರ ಯೋಧರಿದ್ದಾರೆ. ಪನಸ ಎಂಬ ಕಪಿವೀರನು ಪಾರಿಯಾತ್ರ ಪರ್ವತದ ಕಪಿಗಳ ರಾಜ. ವಿನತ ಎಂಬ ಇನ್ನೊಬ್ಬ ಸೇನಾನಿ ಪರ್ಣಸ ನದಿ ತೀರದ ಕಪಿವೀರ. ಗದ್ಗದನ ಇನ್ನೊಬ್ಬ ಮಗ ಧೂಮ್ರನನ್ನು ಇತ್ತ ನೋಡು. ಇವರಲ್ಲದೆ ದಂಭ, ಸನ್ನಾಧನ, ಹಿಮಾಲಯ ಕೃಥನ, ಗಂಗಾ ತೀರದಲ್ಲಿರುವ ಪ್ರಮಾಧಿ, ಸಿಂಗಳೀಕಗಳ ಸೇನಾಪತಿ ಗವಾಕ್ಷ, ಮೇರು ಪರ್ವತದ ಕಪಿವೀರರ ರಾಜ ಕೇಸರಿ, ಕಾಂಚನಗಿರಿಯ ಕಪಿವೀರ ಶತಬಲಿ, ಈ ಎಲ್ಲ ಮಹಾಸೇನಾನಿಗಳಿಂದ ಕೂಡಿದ ಕೋಟಿಗಟ್ಟಲೆ ಕಪಿ ಸೈನಿಕರು ನನ್ನ ಬಳಿ ಇದ್ದಾರೆ. ಆದ್ದರಿಂದ ನಾವು ಲಂಕೆಯ ಕಡೆಗೆ ಪ್ರಯಾಣ ಮಾಡೋಣ, ರಾವಣನನ್ನು ಕೊಂದು ಹಾಕೋಣ ಎಂದನು. ಸುಗ್ರೀವನ ಮಹಾಸೇನೆಯನ್ನು ಕಂಡು ಶ್ರೀರಾಮನಿಗೆ ಬಹಳ ಹರ್ಷವಾಯಿತು. ಅವನು ಸುಗ್ರೀವನಿಗೆ ಸೇನೆಯನ್ನು ಹೊರಡಿಸುವಂತೆ ಹೇಳಿದನು. ಆಗ ಅಗಾಧವಾದ ಕಪಿಸೇನೆ ಉಕ್ಕಿ ಉಕ್ಕಿ ಹರಿಯುವ ಸಾಗರದೋಪಾದಿಯಲ್ಲಿ ಮುಂದುವರಿಯಿತು. ಸುಗ್ರೀವನ ಅಪೇಕ್ಷೆಯಂತೆ ಶ್ರೀರಾಮನು ಆಂಜನೇಯನ ಹೆಗಲ ಮೇಲೂ, ಲಕ್ಷ್ಮಣನು ಅಂಗದನ ಹೆಗಲ ಮೇಲೂ ಕುಳಿತುಕೊಂಡರು. ಆ ಇಬ್ಬರು ವಾನರ ವೀರರು ಇತರ ಕಪಿಸೇನೆಯೊಡನೆ ಉತ್ಸಾಹದಿಂದ ನಡೆದರು. ಆ ಮಹಾ ವಾನರ ಸೇನೆಯು ರಣೋತ್ಸಾಹದಿಂದ ಲಂಕೆಯ ಕಡೆಗೆ ಪ್ರಯಾಣ ಬೆಳೆಸಿತು. ದಾರಿಯಲ್ಲಿ ದಟ್ಟವಾದ ಕಾಡುಗಳನ್ನು, ನದಿಗಳನ್ನು, ಕೆರೆ ಕೊಳಗಳನ್ನು ದಾಟಿದರು. ಕಾಡಿನಲ್ಲಿ ತಿಲಕ, ಅಶೋಕ, ನೇರಿಳೆ ಮೊದಲಾದ ಮರಗಳು ಹೇರಳವಾಗಿ ಬೆಳೆದಿದ್ದವು. ಪುಷ್ಪಗಳ ಸುಗಂಧವನ್ನು ಆಘ್ರಾಣಿಸುತ್ತಾ ಜೊಂಪೆ ಜೊಂಪೆಯಾಗಿ ನೇತಾಡುತ್ತಿದ್ದ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಾ ವಾನರರು ಮುನ್ನಡೆದರು. ಒತ್ತೊತ್ತಾಗಿ ಕಟ್ಟಿದ್ದ ಜೇನುಗೂಡುಗಳನ್ನು ಕೆಡವಿ ಮಧುವನ್ನು ಸವಿಯುತ್ತಾ ಮುಂದೆ ಸಾಗಿದರು. ಕ್ರೂರ ಮೃಗಗಳನ್ನು ಕೊಲ್ಲುತ್ತಾ, ಅಡ್ಡವಾದ ಮರಗಳನ್ನು ಮುರಿದೆಸೆಯುತ್ತಾ, ಬಂಡೆಗಳನ್ನು ಬಿಸಾಡುತ್ತಾ, ಕೋಲಾಹಲವನ್ನು ಉಂಟು ಮಾಡುತ್ತಾ ವಾನರ ಸೇನೆ ಮುಂದುವರಿಯಿತು. ಹೀಗೆ ಪ್ರಯಾಣ ಮಾಡುತ್ತಾ ಅವರು ಮಹೇಂದ್ರಗಿರಿಯನ್ನು ತಲುಪಿದರು. ಆ ಪರ್ವತದ ಶಿಖರದಿಂದ ನೋಡಿದಾಗ ಅವರಿಗೆ ಮಹಾಸಮುದ್ರವು ಗೋಚರಿಸಿತು. ಎಲ್ಲರೂ ಸಮುದ್ರದ ಬಳಿಗೆ ಬಂದರು. ಮೀನು ತಿಮಿಂಗಲಗಳಿಂದ ಕೂಡಿದ್ದ ಸಮುದ್ರ ಉಗ್ರವಾಗಿತ್ತು. ಸಮುದ್ರದ ಅಲೆಗಳು ತೀರದಲ್ಲಿದ್ದ ಬಂಡೆಗಳನ್ನು ಅಪ್ಪಳಿಸುತ್ತಿದ್ದವು. ಮೇಲೆ ಆಕಾಶದ ನೀಲಿ, ಕೆಳಗೆ ಸಮುದ್ರ ನೀಲಿ. ಕಣ್ಣು ಹಾಯಿಸಿದಷ್ಟು ದೂರವು ಸಮುದ್ರವೇ ಸಮುದ್ರ, ನೀಲಿಯೇ ನೀಲಿ. ಸಮುದ್ರವನ್ನು ಕಂಡು ಶ್ರೀರಾಮನಿಗೆ ಚಿಂತೆಯಾಯಿತು. ಈ ವಿಶಾಲ ಜಲಸಾಗರವನ್ನು ದಾಟಿ ಲಂಕೆಯನ್ನು ತಲುಪುವುದು ಸಾಧ್ಯವೇ ಎಂದು ಅವನು ಖಿನ್ನನಾದನು. ಸುಗ್ರೀವನನ್ನು ಕುರಿತು, ಸುಗ್ರೀವ, ನಮ್ಮ ಸೇನೆಯನ್ನು ಇಲ್ಲಿಯೇ ನಿಲ್ಲಿಸೋಣ. ಈ ಜಲರಾಶಿ ಅಪಾರವಾದುದು, ಅಪಾಯಕರವಾದುದು. ಉಪಾಯದಿಂದಲೇ ದಾಟಬೇಕು. ಆದ್ದರಿಂದ ಸೇನೆ ಇಲ್ಲಿಯೇ ಬಿಡಾರ ಹೂಡಲಿ. ಸಮುದ್ರವನ್ನು ದಾಟುವ ರೀತಿಯನ್ನು ಯೋಚಿಸೋಣ ಎಂದನು. ಆ ರಾತ್ರಿ ಅಲ್ಲಿಯೇ ಬಿಡಾರ ಹೂಡಿದರು. ರಾತ್ರಿಯಾದಂತೆ ಸಮುದ್ರದ ಮೊರೆತ ಹೆಚ್ಚಾಯಿತು. ಸಮುದ್ರವು ಅಟ್ಟಹಾಸದಿಂದ ಭೋರ್ಗರೆಯಲಾರಂಭಿಸಿತು. ಗಾಳಿಯ ಹೊಡೆತದಿಂದ ಸಮುದ್ರ ಅಲ್ಲೋಲ ಕಲ್ಲೋಲವಾಯಿತು. ಅಲೆಗಳು ಬಂಡೆಗಳನ್ನು ಅಪ್ಪಳಿಸಿದಾಗ ಕಿವಿ ಗಡಚಿಕ್ಕುವಂತೆ ಸಪ್ಪಳವಾಯಿತು. ಸಮುದ್ರದಲ್ಲಿ ಭೀಕರವಾದ ತಿಮಂಗಲ, ಸರ್ಪ ಮೊದಲಾದ ಪ್ರಾಣಿಗಳು ಈಜಾಡುತ್ತಿದ್ದವು. ಇಷ್ಟು ರೌದ್ರತೆಯಲ್ಲಿ ಒಂದು ಸೌಂದರ್ಯವಿತ್ತು. ಚಂದ್ರನ ಬೆಳದಿಂಗಳು ಸಮುದ್ರದ ನೊರೆಯ ಮೇಲೆ ಬಿದ್ದು ಅದು ಕ್ಷೀರಸಾಗರದಂತೆ ರಾರಾಜಿಸುತ್ತಿತ್ತು. ಶ್ರೀರಾಮನು ಸಮುದ್ರ ರಾಜನ ಅಟ್ಟಹಾಸವನ್ನು ನೋಡಿ, ಲಕ್ಷ್ಮಣ, ಸಮುದ್ರವನ್ನು ನೋಡಿದೆಯಾ? ಈ ಸ್ಥಿತಿಯಲ್ಲಿ ಲಂಕೆಯನ್ನು ತಲುಪುವುದು ಸಾಧ್ಯವೇ ಎಂದನು. ಲಕ್ಷ್ಮಣನು, ಅಣ್ಣ, ಇದೇನು ಆಶ್ಚರ್ಯ, ನೀನೂ ಅಧೈರ್ಯ ಪಡುತ್ತೀಯಲ್ಲ. ತಾಟಕಿ, ಸುಬಾಹು, ಕಬಂಧ, ಖರ, ದೂಷಣ ಮೊದಲಾದ ರಾಕ್ಷಸರನ್ನು ಕೊಂದ ಮಹಾಪರಾಕ್ರಮಿ ನೀನು. ಎಂತೆಂತಹ ಕಷ್ಟ ಪರಿಸ್ಥಿತಿಯಲ್ಲೂ ಎದೆಗುಂದದೆ ಧೈರ್ಯದಿಂದ ಮುನ್ನುಗ್ಗಿರುವೆ. ಅದೇ ನಿನ್ನಂತಹ ಶೂರರ ಲಕ್ಷಣ. ಅದು ಬಿಟ್ಟು ಈ ರೀತಿ ಚಿಂತಿಸುವುದು ನಿನಗೆ ಶೋಭಿಸದು. ಸಮುದ್ರವನ್ನು ದಾಟುವ ರೀತಿಯನ್ನು ಹುಡುಕೋಣ, ಯೋಚಿಸಬೇಡ ಎಂದನು.